ಹಳೆ ದ್ವೇಷಕ್ಕೆ ಮನೆಗೆ ನುಗ್ಗಿ ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗಿದೆ. ತಂದೆ ಮಗನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಗೆ ನುಗ್ಗಿನೇ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ತಂದೆ ಮಗನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ಆ ಎಲ್ಲ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರಿನ ಬಳ್ಳೇಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ವಿಜಯ್ ಕುಮಾರ್ ಪುತ್ರ ಅಭಿಷೇಕ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ವಿಜಯ್ ಕುಮಾರ್ ಮತ್ತು ಅವರ ಪುತ್ರ ಅಭಿಷೇಕ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸುನಿಲ್ ಮತ್ತು ರಂಗ ಎಂಬುವರಿಂದ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ದೂರು ನೀಡಿದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ವಂತೆ. ಎಸ್ಪಿಗೆ ದೂರನ್ನ ಕೊಟ್ಟಿರುವಂಥದ್ದು. ಹಲ್ಲೆಗೊಳಗಾದಂಥವರು ಕಡೂರು ಪೊಲೀಸ್ ಠಾಣೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅವರು ಕ್ರಮ ಕೈಗೊಳ್ಳದಿರುವಂಥ ಹಿನ್ನೆಲೆಯಲ್ಲಿ, ದೂರು ದಾಖಲು ಮಾಡಿಕೊಳ್ಳದಿರುವಂಥ ಹಿನ್ನೆಲೆಯಲ್ಲಿ ಎಸ್ಪಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಕಡೂರು ಪೊಲೀಸ್ ಠಾಣೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿರುವಂಥದ್ದನ್ನ ತೋರಿಸ್ತಾ ಇದೀವಿ, ಯಾವ ರೀತಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತ. ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗಿದೆ. ತಂದೆಯ ಮಗನ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಿಲ್ಲ. ಸುನಿಲ್ ಮತ್ತೆ ರಂಗ ಎಂಬುವರಿಂದ ಹಲ್ಲೆಯನ್ನ ಮಾಡಲಾಗಿರೋದು. ಯಾವ ಕಾರಣಕ್ಕೋಸ್ಕರ ಈ ಗಲಾಟೆ ಆಗಿದೆ, ಯಾಕೆ ಹೊಡೆದಾಡ್ಕೊಂಡಿದ್ದಾರೆ ಅದು ಕೂಡ ಗೊತ್ತಾಗಿಲ್ಲ. ಘಟನೆ ನಡೆದು 17ನೇ ತಾರೀಕು ನೈಟ್ 11:30 ರಾತ್ರಿ ಸರ್. ಘಟನೆ ನಾನು ದೇವಸ್ಥಾನಕ್ಕೆ ಕನ್ವೀಯರಾಗಿದ್ದೆ. ಯಾವ ಕಾರಣ ಅಂತ ಗೊತ್ತಿಲ್ಲ ಸರ್. ಇದು ಯಾವುದೋ ವೈಯಕ್ತಿಕವಾಗಿ ಬಂದು ಹಲ್ಲೆ ಮಾಡಿರ್ತಾರೆ. ಅದು ಹಿಂದ್ಗಡೆ ಯಾರು ಅಂತ ಗೊತ್ತಿಲ್ಲ ಸರ್. ಪೊಲೀಸ್ನವ್ರು ಏನು ಬಂದು ಹೇಳಿದ್ರು ಸರ್, ಬಂದು ನೋಡಿದರು, ಹಂಗೆ ಹೋಗಿದ್ದಾರೆ ಸರ್. ಮತ್ತೆ ಅವರು ಇವತ್ತುವರೆಗೂ ಅವ್ರನ್ನ ಅರೆಸ್ಟು ಮಾಡಿಲ್ಲ. ಮತ್ತು ಅವ್ರನ್ನ ನಮ್ಮ ಮನೆ ಹತ್ರ ಬಂದು CC ಕ್ಯಾಮ್ರಾದಾಗಲಿ ತೆಗೆದು ನೋಡಿಲ್ಲ. ಒಂದು ರಿಪೋರ್ಟು ಸಹ ಹಾಕಿಲ್ಲ, ಯಾವುದೋ ಒಂದು ಮಾಜೂರು ಮಾಡಿಲ್ಲ ಅಲ್ಲಿ. ಅದಕ್ಕಾಗಿ ನಾವು ಅವ್ರು ಏನು ಕಾರಣ ತಗೊಳಕ್ಕೆ ನಾನೆಲ್ಲ ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಇದ್ದೀನಿ ಸರ್. ಅವರಿಗೆಲ್ಲ ಬೇಲ್ ಕೊಟ್ಟು ನಾವು ಅಲ್ಲಿ ಸ್ಟೇಷನ್ ಬೇಲ್ ಅಂತ ಆಗಿದೆ ಸರ್. ಇವತ್ತು ಯಾರು ಪೊಲೀಸ್ನವ್ರು ಬಂದಿಲ್ಲ. ಅದು ಘಟನೆ ನಡೆದು 17ನೇ ತಾರೀಕು ನೈಟ್ 11:30 ರಾತ್ರಿ ಸರ್. ಬಂದು ಹಲ್ಲೆ ಮಾಡಿರ್ತಾರೆ. ಅದು ಹಿಂದ್ಗಡೆ ಯಾರು ಅಂತ ಗೊತ್ತಿಲ್ಲ ಸರ್. ಅದನ್ನು ಸತ್ಯವನ್ನು ಪರೀಕ್ಷೆ ಮಾಡಬೇಕಂದ್ರೆ ಪೊಲೀಸರು ನಮ್ಮನ್ನು ಇದು ಮಾಡಿ ಅವ್ರು ತನಿಖೆ ಮಾಡಿದ್ರು ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇವಾಗ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಯಾವ ಕಾರಣಕ್ಕೋಸ್ಕರ ಹಲ್ಲೆಯನ್ನ ಮಾಡಲಾಗಿದೆ, ಅವ್ರು ಯಾರು ಹಲ್ಲೆಯನ್ನ ಮಾಡಿದಂಥವ್ರು, ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೊಲೀಸ್ ಯಾಕೆ ದೂರು ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾ ಇಲ್ಲ? ಪೃಥ್ವಿ, ಏನೋ ಈಗಾಗಲೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮನೆಗೆ ನುಗ್ಗಿದಂತ ದುಷ್ಕರ್ಮಿಗಳು ಏಕಾಏಕಿಯಾಗಿ ರಾಖಿಯಿಂದ ಹಲ್ಲೆ ಮಾಡಿರ್ತಕ್ಕಂಥ ಬೆಚ್ಚಿ ಬೀಳಿಸಿರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಳ್ಳೇಕೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಬಳ್ಳೇಕೆರೆ ಗ್ರಾಮದ ವಿಜಯ್ ಕುಮಾರ್ ಮತ್ತು ಆತನ ಮಗ ಅಭಿಷೇಕ್ ಮೇಲೆ ಅದೇ ಗ್ರಾಮದ ಸುನಿಲ್ ಮತ್ತು ರಂಗ ಅಂತಕ್ಕಂಥವ್ರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಒಂದು ಡೆಡ್ಲಿ ಅಟ್ಯಾಕ್ ನ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಜೊತೆಗೆ ಈ ಘಟನೆ ಡಿಸೆಂಬರ್ 17ರ ರಾತ್ರಿ 10:30 ಸುಮಾರಿಗೆ ನಡೆದಿರ್ತಕ್ಕಂಥದ್ದು. ಆವತ್ತೇ ಕಡೂರು ಪೊಲೀಸ್ ಠಾಣೆಗೆ ಹೋಗಿ ವಿಜಯ್ ಕುಮಾರ್ ಅವರು ದೂರನ್ನ ಕೂಡ ದಾಖಲಿಸಿದ್ದಾರೆ. ಕೇವಲ FIR ಅನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಯಾವುದೇ ರೀತಿಯಾದ ತನಿಖೆಯನ್ನು ನಡೆಸ್ತಾ ಇಲ್ಲ, ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿಲ್ಲ ಮತ್ತು ಸ್ಥಳ ಮಹಜರ್ ಕೂಡ ನಡೆಸಿಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಕುರಿತಾಗಿ ಹಲ್ಲೆಗೊಳಗಾದಂತಹ ವಿಜಯ್ ಕುಮಾರ್ ಮತ್ತು ಗ್ರಾಮಸ್ಥರು ಕೂಡ ನಿನ್ನೆ ಅಷ್ಟೇ ಎಸ್ ಪಿ ವಿಕ್ರಮ್ ಅಮಟೆ ಅವರನ್ನ ಕೂಡ ಭೇಟಿಯಾಗಿ ಕಡೂರು ಪೊಲೀಸರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ SP ಅವರು ತಮಗೆ ನ್ಯಾಯವನ್ನ ದೊರಕಿಸಿಕೊಡ್ತಕ್ಕಂಥ ಒಂದು ಭರವಸೆಯನ್ನ ನೀಡಿದ್ದು. ಅದರ ಜೊತೆಗೆ ಕಡೂರು ಇನ್ಸ್ಪೆಕ್ಟರ್ ರಫೀಕ್ ಅವರಿಗೆ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸಲಿಕ್ಕೆ ಜವಾಬ್ದಾರಿಯನ್ನ ಕೂಡ ವಹಿಸಿರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಎಸ್ಪಿಗೆ ಈಗ ಆಲ್ರೆಡಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ SP ಏನಾದರೂ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ಹೇಳಿದ್ರ? ಅಂದ್ರೆ ಕಡೂರಿನ ಪೊಲೀಸರು ಸ್ಪಂದಿಸಲಿಲ್ವಲ್ಲ ಅದಕ್ಕೆ? ಈ ಒಂದು ಪ್ರಕರಣದಲ್ಲಿ ಹಲ್ಲೆ ಮಾಡಿದಂತವ್ರನ್ನ ಮೊದಲು ಬಂಧಿಸಿ ನಿಮ್ಗೆ ನ್ಯಾಯವನ್ನು ಕೊಡಿಸ್ತೇವೆ. ಆ ಬಳಿಕ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮತ್ತು ಆ ಕುರಿತಾಗಿ ತನಿಖೆಯನ್ನು ನಡೆಸಲಿಕ್ಕೆ ಕೂಡ ಕಡೂರು ಇನ್ಸ್ಪೆಕ್ಟರ್ ಅವರಿಗೆ ಈ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕೂಡಲೇ ಈ ಒಂದು ಪ್ರಕರಣವನ್ನ ತಾವೇ ಖುದ್ದು ಪರಿಶೀಲನೆ ಮಾಡಬೇಕು, ತನ್ನ ಪ್ರಕರಣವನ್ನ ಕೂಡ ತಾವೇ ನಡೆಸಬೇಕು ಅನ್ನೋ ಒಂದು ಮಾತನ್ನು ಕೂಡ SP ವಿಕ್ರಮ್ ಅಮಟೆ ಅವರು ರಫೀಕ್ ಅವರಿಗೆ ನೀಡಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈಗ ಆಲ್ರೆಡಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ SP ಸೂಚನೆಯನ್ನ ಕೊಟ್ಟಿದ್ದಾರೆ.
ಯಾವ ಕಾರಣಕ್ಕೋಸ್ಕರ ಹಲ್ಲೆ ಆಯಿತು ಏನು ಎತ್ತ ಅನ್ನುವಂಥದ್ದನ್ನು ಹಲ್ಲೆ ಮಾಡಿಸ್ಕೊಂಡವರು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಇವ್ರಿಗೆ ಹೇಳ್ಕೊಟ್ಟಿದ್ದು ಹೊಡಿಲಿಕ್ಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ತನಿಖೆ ನಡೆದಂಥ ಸಂದರ್ಭದಲ್ಲಿ ಏನಾಗಿದೆ ಅನ್ನುವಂಥದ್ದು ನೆಕ್ಸ್ಟೇ ಗೊತ್ತಾಗ್ತಾ ಹೋಗಬೇಕು.